ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ ಎಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಯೋಬನು 38ನೇ ಅಧ್ಯಾಯ 6ರಿಂದ. ಯೋಬನು 38ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ದನಿ ಎತ್ತುತ್ತಾ ದೇವ ಕುಮಾರರೆಲ್ಲರೂ ಆನಂದ ಘೋಷಣೆ ಮಾಡುತ್ತಾ ಇರಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರತಿ ದಿವಸವೂ ದೇವರು ಸೃಷ್ಟಿ ಮಾಡಿದಂಥ ನಕ್ಷತ್ರಗಳು ಕೂಡ ಎಲ್ಲ ಒಂದಾಗಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡುತ್ತವೆ, ಉತ್ಸಾಹ ದನಿಯನ್ನು ಎತ್ತುತ್ತವೆ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರಗಳು, ಪ್ರಾಣಿ, ಪಕ್ಷಿಗಳು ಕೂಡ ದೇವರನ್ನು ಆರಾಧಿಸ್ತವೆ. ಉದಾಹರಣೆಗೆ ನೀರು ಕೂಡ ದೇವರನ್ನು ಆರಾಧಿಸ್ತದೆ. ಬೆಳಗಿನ ಜಾವದಲ್ಲಿ ನಾವು ನೀರನ್ನು ಕೂಡ ಒಂದು ಬಿಂದಿಗೆಯಲ್ಲಿ ಕೂಡಿಸಿಟ್ರೆ ಅಲ್ಲಿಗೆ ಹೋಗಿ ಕಿವಿ ಕೊಟ್ಟು ಬಹಳ ಶಾಂತಿ ಸಮಾಧಾನದ ಕಿವಿ ಕೊಟ್ಟ ನೀರು ಕೂಡ ಚರ್ರ ಅಂತ ಹೇಳುವಂಥ ಒಂದು ಶಬ್ದ ಬರ್ತದೆ. ಆ ನೀರು ಕೂಡ ದೇವರನ್ನು ಸ್ತುತಿಸ್ತದೆ ಎಂಬುದಾಗಿ ಪುರಾಣದಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿ ಪಕ್ಷಿಗಳನ್ನು ಕೂಡ ನೋಡೋಣ. ಯಾವಾಗ 4 ಗಂಟೆ ಆಯಿತು, ಚಲಿ ಪಿಲಿ ಅಂತೇಳಿ ಕೂಗೋಕ್ಕೆ ಶುರು ಮಾಡ್ತವೆ. ಕಾಗೆಗಳು ಕೂಡ ಅದೇ ರೀತಿ ಕೂಗ್ತವೆ. ಪ್ರತಿಯೊಂದು ಪ್ರಾಣಿಗಳು ಕೂಡ ಆಯಾಯ ಸಮಯಕ್ಕೆ ಸರಿಯಾಗಿ ದೇವರಿಗೆ ಸ್ತೋತ್ರವನ್ನು ನಡೆಸ್ತವೆ. ಖಂಡಿತವಾಗಿಯೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ರೀತಿ ಆಗ ನಕ್ಷತ್ರಗಳು ಕೂಡ ಏನು ಮಾಡ್ತವೆ, ಅಲ್ಲಿ ದೇವರನ್ನು, ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಉತ್ಸಾಹ ದನಿ ಮಾಡ್ತವೆ ಬೆಳಗಿನ ಜಾವದಲ್ಲಿ ಅಂತ. ಹಾಗೆ ಇದರ ಅರ್ಥ ಯೋಬನು ಅದನ್ನೇ ಹೇಳಿದ್ದು. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ದನಿ ಮಾಡಲು ದೇವಕುಮಾರರು ಆನಂದ ಘೋಷಣೆ ಮಾಡುತ್ತಾ ಇರಲು. ದೇವರಿಂದ ಆಯ್ಕೆಗೊಂಡಂಥ ದೇವರ ದೂತರು ಪರಲೋಕದಲ್ಲಿ ಅವು ಕೂಡ ಬೆಳಗಿನ ಜಾವದಲ್ಲಿ ಏನು ಮಾಡ್ತವೆ, ಅಲ್ಲಿ ದೇವರನ್ನು ಸ್ತುತಿಸ್ತವೆ, ಕೊಂಡಾಡ್ತವೆ ಅಂತೇಳಿ. ಹಾಗೆ ಇವತ್ತು ದೇವರ ದರ್ಶನವಾದ ನಾವು ಕೂಡ ಏನು ಮಾಡಬೇಕು, ಬೆಳಿಗ್ಗೆ ಎದ್ದ ಹಾಗೆ ಎಲ್ಲಿಗೆ ಹೋಗೋದು, ಎಲ್ಲಿಗೆ ಬರೋದು, ಎಷ್ಟು ಸಂಪಾದನೆ ಮಾಡೋದು, ಯಾರನ್ನ ಹೇಗೆ ಸೋಲಿಸೋದು, ಹೇಗೆ ಮೋಸ ಮಾಡೋದು, ಯಾರ ಕೈಯಿಂದ ಕಿತ್ತುಕೊಳ್ಳೋದು, ಯಾರನ್ನ ಗದರಿಸೋದು, ಯಾರನ್ನ ಯಾವ ರೀತಿ ಸೋಲಿಸೋದು ಇವತ್ತು ಅಂತ ಈ ರೀತಿ ಅನೇಕರು ಯೋಚನೆ ಮಾಡಿ ಅದಕ್ಕಾಗಿ ಹೋಗಿ ಇವತ್ತು ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಲೇ ಇದ್ದಾರೆ. ಎಷ್ಟು ಮಾಡಿದ್ರು, ಏನು ಮಾಡಿದ್ರು ಅವರಿಗೆ ಈ ನಾನಾ ರೀತಿ ಕಷ್ಟ, ಸಂಕಟ, ದುಃಖದಿಂದ ಅವರು ಹೊರಬರಲು ಸಾಧ್ಯವಿಲ್ಲ. ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ಪ್ರತಿಯೊಂದು ಕೊರತೆಯು ಕೂಡ ನೀಗಿ ಹೋಗ್ತಾ ಇಲ್ಲ. ಕಾರಣ ಅವರ ಹೃದಯ, ಮನಸ್ಸು ಕೆಟ್ಟು ಹೋಗಿದ್ದರಿಂದ ದೇವರನ್ನು ಅರಿಯದವರಿಗೆ ಅದು ಗೊತ್ತಿಲ್ಲ. ಅರಿತವರು ಕೂಡ ಇವತ್ತು ಅದುವೇ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಎಲ್ಲಿಯೋ ಒಬ್ಬೊಬ್ಬರು ದೇವರನ್ನು ಅರಿತವರು ಕೂಡ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದ ಹಾಗೆ ದೇವರಿಗೆ ನಮಸ್ಕಾರ ಮಾಡ್ತಾರೆ. ದೇವರೇ, ಈ ದಿವಸ ಕೂಡ ನಮಗೆ ಹೊಸ ದಿವಸವನ್ನು ಕೊಟ್ಟಿದ್ದೀಯಪ್ಪ. ಇದು ನಿನ್ನಿಂದ ನೇಮಕವಾದಂಥ ದಿವಸ, ಸಮಯ. ಇದು ಒಂದು ಅರಸರು ಕೂಡ ದೇವರಿಂದ ಆಯ್ಕೆಯಾದಂಥ ಒಂದು ದಾವೀದ ಅಂತ ಹೇಳುವಂಥ ಒಂದು ಅರಸ. ದಾವೀದ ಅಂದರೆ ಕುರಿಕಾಯವನು ಅಂತೇಳಿ, ಆಗ ಕುರುಬರು ಅಂತ ಅದರ ಅರ್ಥ. ಅವರು ಆ ಒಂದು ಅರಸನು ಕೂಡ ಹೇಳಿದ್ದು, ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಯಾರಿಗೆ? ದಿವಸಕ್ಕೆ 6 ಸಲ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅಂತೂ ಬೆಳಗಿನ ಜಾವದಲ್ಲಿ ಕೂಡ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರ ರೀತಿ ಬಂದಾಗ ಬೆಳಗ್ಗೆ ಕೂಡ ಮಾರ್ಕ ಅಂತ ಹೇಳುವಂಥ ಪುಸ್ತಕ, ಬೈಬಲಲ್ಲಿ 1ನೇ ಅಧ್ಯಾಯ 35ನೇ ವಚನ ನೋಡುವಾಗ 12 ಮಂದಿ ಶಿಷ್ಯರನ್ನ ಬಿಟ್ಟು ಒಬ್ಬರೇ ಸ್ವಲ್ಪ ಕಾಡಿನೊಳಗೆ ದೂರ ಹೋಗಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಅಲ್ಲಿ ಹೋದಲ್ಲೆಲ್ಲ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಅದು ಬೆಳಗಿನ ಜಾವ ಪ್ರಾರ್ಥನೆ ಅಂತೂ ಬಹಳ ವಿಶೇಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಿಗ್ಗೆ ಕೂಡ ನಾವು ಬಹಳ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡುವುದಾದರೆ, ದೇವರ ಮೇಲೆ ಪೂರ್ಣ ಭಯ, ಭಕ್ತಿ, ನಂಬಿಕೆ ಇಟ್ಟು ಪ್ರಾರ್ಥಿಸುವುದಾದರೆ ಅಂಥವರ ಪ್ರಾರ್ಥನೆಗೆ ಬೆಳಿಗ್ಗೆ ಬಹಳ ಉತ್ತರವನ್ನು ಸಿಗ್ತದೆ. ಇದನ್ನೇ ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೇವೆ. 3 ರಿಂದ 5 ಗಂಟೆ ಒಳಗೆ ಎದ್ದು ಯಾರು ದೇವರಲ್ಲಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇಟ್ಟುಕೊಂಡಿದ್ದಾರೋ, ಮಾಡ್ತಾರೋ ಅಂಥವರಿಗೆ ಆ ಸಮಯದಲ್ಲಿ ಪರಲೋಕ ಅಂದರೆ ಕೈಲಾಸ ಏನಾಗಿರ್ತದೆ, ತೆರೆದಿರ್ತದೆ. ಆ ಪ್ರಾರ್ಥನೆ ನೇರವಾಗಿ ಪರಲೋಕಕ್ಕೆ
ಅಂದರೆ ಕೈಲಾಸಕ್ಕೆ ಹೋಗ್ತದೆ ಅಂತೇಳಿ ಬೈಬಲ್ ಕೂಡ ಅದನ್ನೇ ಹೇಳ್ತದೆ. ಮುಂಜಾನೆ ಉದಯ ಕಾಲದ ಪ್ರಾರ್ಥನೆ ಕೀರ್ತನೆ 5:3 ದಾವೀದರಸರು ಕೂಡ ಅದನ್ನು ಹೇಳಿದ್ದು. ನನ್ನ ಸ್ವರವು ನಿನಗೆ ಕೇಳಿ ಬರ್ತಾ ಇದೆ, ನಿನ್ನ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಂತ. ಹಾಗೆ ನನ್ನ ಸಹೋದರ ಸಹೋದರಿ, ಬೆಳಿಗ್ಗೆದ್ದಾಗೆ ಪುರುಷರದೊಂದು ಕಥೆ ಈಗ ನಾವು ಹೇಳಿದ್ದೇವೆ. ಹಾಗೆ ಅವರು ಎಷ್ಟೇ ದೇವ್ರನ್ನ ಅರ್ಥರು ತಿಳಿದ್ರು ಏನೇ ಮಾಡಿದ್ರು ಕೂಡ ಇವತ್ತು ದೇವ್ರನ್ನ ಅರಿತವರು ನಾನಾ ರೀತಿ ನಾನು ಅಂಥವನು ನಾನು ಇಂಥವನು ಅಂತ ಹೇಳಿಕೊಳ್ಳೋರು ಎಲ್ಲ ಧರ್ಮದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಕಡೆಗೆ ಏನು ಮಾಡ್ತಾರೆ, ಅವ್ರು ಎಷ್ಟೇ ಮಾಡಿದ್ರು ಕೂಡ ಬೆಳಗಿನ ಅವರ ಯೋಚನೆ ಬೇರೆ ಇರ್ತದೆ. ಒಬ್ಬೊಬ್ಬರು 8 ಗಂಟೆ 8:30 ಗಂಟೆ 9 ಗಂಟೆಗೆ ಎದ್ದು ಅಲ್ಲಿ ಎಷ್ಟು ಹೊತ್ತು ಕೂತು 2-3 ಟೀಯನ್ನು ಹಲ್ಲುಜ್ಜದೆ ಮುಖ ತೊಳೆಯದೆ ಅಲ್ಲೇ ಕೂತ್ಕೊಂಡು ಕುಡಿದು ಊರಿಡಿ ಸುತ್ತಾಡಿಕೊಂಡು ಬಂದು ಆಮೇಲೆ ಅವರು ಏನೋ ನಾನಾ ಥರದ ಅಲಂಕಾರದಲ್ಲಿ ಹೊರಟು ಹೋಗೋರಾಗಿದ್ದಾರೆ. ನಾನೊಬ್ಬ ದೇವರ ಮನುಷ್ಯ ದೇವಮಾನವ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಇದ್ದಾರೆ. ಆ ರೀತಿ ಆಗಬಾರ್ದು. ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಬೆಳಿಗ್ಗೆ ಎದ್ದ ಹಾಗೆ ಏನು ಮಾಡಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಬೆಳಿಗ್ಗೆ ಎದ್ದಾಗೆ ಅಂದರೆ ಅದೆಲ್ಲ ಹೇಳಿದಾಗೆ 3ರಿಂದ 5 ಗಂಟೆ ಒಳಗಡೆ ಅಂದರೆ ಒಬ್ಬೊಬ್ಬರ ಅನಾರೋಗ್ಯದ ನಿಮಿತ್ತ ಇರ್ತದೆ, ಬೇಗ ಹೇಳೋಕ್ಕಾಗೋದಿಲ್ಲ. ವಯಸ್ಸಾದವರು ಇರ್ತಾರೆ. ಒಂದು ವೇಳೆ ವಯಸ್ಸಾದವರು ರೋಗಿಗಳು ಆಗಿದ್ದರೂ ಕೂಡ ಯಾರೇ ಆದರೂ ರೋಗಿಗಳು ಆಗಿದ್ದರೂ ಕೂಡ ಮಲಗಿದಲ್ಲೇ ಪ್ರಾರ್ಥನೆ ಮಾಡಬಹುದು. 6 ರೀತಿಯಲ್ಲಿ ದೇವರನ್ನು ಸ್ತುತಿಸಬಹುದು. ಆದರೆ ಆರೋಗ್ಯ ಸರಿ ಇರೋರು ಎದ್ದು ಕೂತುಕೊಂಡು ನಿಂತುಕೊಂಡು ಅಥವಾ ಮೊಣಕಾಲು ಊರಿಕೊಂಡು, ಸ್ತ್ರೀಯರು ಆದರೆ ಹೆಣ್ಣು ಸಂತಾನವೇ ತಲೆಗೆ ಮುಸುಕು ಹಾಕಿಕೊಂಡು ಪ್ರಾರ್ಥಿಸಬೇಕು. ಕೈಗಳನ್ನು ಮೇಲಕ್ಕೆತ್ತಿ ಸ್ತ್ರೀಯರು ಪ್ರಾರ್ಥಿಸಲೇಬಾರದು. ಅದು ಪುರುಷರಿಗೆ ಮಾತ್ರ ಆ ಅಧಿಕಾರ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅನೇಕ ಇವತ್ತು ಪಾಸ್ಟರ್ಗಳು ಫಾದರ್ಗಳು ರೆವರೆಂಡ್ಗಳು ಇಂಥವ್ರು ಅಂತೇಳೋರು ಇದನ್ನು ತಿಳಿಸ್ತಾ ಇಲ್ಲ. ಕಾರಣ ಹಾಗೆ ಅದು ನಮ್ಮ ಮೇಲೆ ಅವರಿಗೆ ಕೋಪ ಬರ್ತದೆ, ನಮಗೆ ಅವರು ಸಭೆಗೆ ಬರೋದಿಲ್ಲ, ಕಾರಣ ಇವರಿಗೆ ದುಡ್ಡಾಗೋದಿಲ್ಲ ಅಂತ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ದರಿಂದ ಸ್ತ್ರೀಯರು ತಲೆಗೆ ಮುಸುಕನ್ನು ಹಾಕಿಕೊಂಡು ಕೈಯನ್ನು ತಮ್ಮ ಎದೆ ಭಾಗದ ಮುಂದುಗಡೆ ಇಟ್ಟುಕೊಂಡು ಯಾಚನಾಪೂರ್ವಕ ಅಂದರೆ ಕೈ ಮುಗಿದುಕೊಂಡು ಕಣ್ಣನ್ನು ಮುಚ್ಚಿ ತಲೆ ತಗ್ಗಿಸಿ ಸಂಪೂರ್ಣವಾಗಿ ಪ್ರಾರ್ಥಿಸಬೇಕು. ಪುರುಷರು 2 ಕೈಗಳನ್ನು ಮೊಣಕಾಲು ಉರಿ ಅಥವಾ ಕೂತುಕೊಂಡು ನಿಂತುಕೊಂಡು ಹೇಗೆ ಪ್ರಾರ್ಥಿಸೋಗಳು 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಬೇಕು. ತಲೆಯ ಮೇಲೆ ಪುರುಷರಿಗೆ ಬಟ್ಟೆ ಇರಬಾರದು ಪ್ರಾರ್ಥಿಸುವಾಗ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನಾವು ಬೆಳಗಿನ ಜಾವ ಪ್ರಾರ್ಥನೆ ಬಹಳ ವಿಶೇಷವಾದದ್ದು. ಇದು ಕೂಡ ಅನೇಕರು ಮಾಡಬೇಕಾದ್ರೂ ದೇವರ ಆತ್ಮ ಸರಿಯಾಗಿ ಯಾರಲ್ಲಿ ಇದೆಯೋ, ಪವಿತ್ರ ಆತ್ಮ ಯಾರನ್ನು ನಡೆಸ್ತಾ ಇದ್ದಾರೋ ಆ ಸಮಯಕ್ಕೆ ದೇವರು ಅವರನ್ನು ಎಚ್ಚರಗೊಳಿಸಿ ಅವರಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಮನಸ್ಸನ್ನು ಕೊಟ್ಟಿರ್ತಾರೆ. ಅವರು ಆಗ ಆ ಸಮಯಕ್ಕೆ ಸರಿಯಾಗಿ ಯಾವಾಗಲಿದ್ದು ಪ್ರಾರ್ಥಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂಜಾನೆ ನಾವು ಸುಮ್ಮನೆ ಇರಬಾರ್ದು. ಆ ದಿವಸದ ಕೆಲಸ ಕಾರ್ಯಗಳಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ನಮ್ಮ ನೆರೆಯ ಕರೆಯಲ್ಲಿ ಉರುಳಿಗೆ ಯಾರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರ್ತಾರೋ ಅಥವಾ ಯಾರೋ ಇವತ್ತು ಮದ್ಯಪಾನ ಧೂಮಪಾನ ಈ ಥರ ದೇವರ ಮಾತಿಗೆ ವಿರುದ್ಧವಾಗಿ ಕೆಟ್ಟದಾಗಿ ನಡ್ಕೊಂಡು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೋ, ಒಂದು ವೇಳೆ ಅವರ ಹತ್ರ ನಾವು ಮಾತಾಡದಿದ್ದರೂ ಏನಾದರೂ ಜಗಳ ಜಟ್ಟಿ ಆಗದಿದ್ದರೂ ಅಂಥವರಿಗಾಗಿ ಕೂಡ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಬದಲಾಯಿಸಪ್ಪ, ಆ ಒಂದು ಗುಣಗಳಿಂದ ಅವರನ್ನು ಹೊರತರಬ, ನಿನ್ನ ಸಾಕ್ಷಿಯಾಗಿ ಮಾರ್ಪಡಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ. ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು, ಅದರ ಮೂಲೆಗಳನ್ನು ಹಾಕಿದವರು ಯಾರು? ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು, ಅದರ ಮೂಲೆಗಳನ್ನು ಹಾಕಿದವರು ಯಾರು? ನೋಡಿ, ಭೂಲೋಕ ಏನಾಗಿದೆ? ದೇವರ ಪಾದಪೀಠವಾಗಿದೆ. ಆಕಾಶವೇ ದೇವರ ಸಿಂಹಾಸನವಾಗಿದೆ ಎಂದು ಯೆಶಾಯನ ಗ್ರಂಥದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ದೇವರ ಪಾದ ಏನಾಗಿದೆ? ಭೂಲೋಕ ಆಗಿದೆ. ಸಿಂಹಾಸನ ಪರಲೋಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವುದರಲ್ಲಿ ನೆಲೆಗೊಂಡವು, ಅದರ ಮೂಲೆಗಳನ್ನು ಹಾಕಿದವರು ಯಾರು? ಎಲ್ಲವೂ ದೇವರೇ ಆಗಿದ್ದಾರೆ. ಇಡೀ ಭೂಲೋಕವನ್ನು ನೀರಿನ ಮೇಲೆ ತೇಲಾಡಿಸ್ತಾ ಇದ್ದಾರೆ. ಇದನ್ನು ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಭೂಮಿಯ ಕೆಳಗಡೆ ಸಂಪೂರ್ಣ ನೀರು, ಭೂಮಿಯ ಸುತ್ತಲೂ ನೀರು, ಭೂಮಿಯ ಮೇಲೆ ಆಕಾಶ ಇದ್ದರೂ ಕೂಡ ಬಹಳ ದೂರದಲ್ಲಿ ಅದರ ಮೇಲೆ ಕೂಡ ಇರುವುದು ನೀರೇ. ನೀರಿನ ಮಧ್ಯದಲ್ಲಿ ಭೂಮಿ ಆಕಾಶಗಳೆಲ್ಲವೂ ನೆಲೆಗೊಂಡಿವೆ. ಹಾಗೆ ಇದನ್ನಲ್ಲಿ ನಿಲ್ಲಿಸಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ನಮಗೆ ಪ್ರತಿ ಒಂದನ್ನು ಸೃಷ್ಟಿ ಮಾಡಿ ಕೊಟ್ಟವರು, ನಮ್ಮನ್ನು ಸಾಕಿ
ಸಲಹುತ್ತಾ ಇರೋರು ಕೂಡ ದೇವರಾಗಿದ್ದಾರೆ. ನಾನು ನನ್ನದು, ನಾನು ಮಾಡಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ನನ್ನದು ಅಂತ ಹೇಳಿದರೆ ಇವತ್ತು ಚಂಡಮಾರುತಗಳು, ಸುನಾಮಿಗಳು, ಬೆಟ್ಟಗುಡ್ಡಗಳು ಜಲದು, ಜಲಪ್ರಳಯ ಬರುವಾಗ, ದೊಡ್ಡ ದೊಡ್ಡ ಕಾಯಿಲೆ, ಕಷ್ಟ, ಸಂಕಟಗಳು, ಹಾದಿ ಬೀದಿಯಲ್ಲಿ ರಾಶಿ ಹೆಣಗಳು ಬೀಳುವಾಗ, ಅಲ್ಲಿಂದ ಅಲ್ಲಿ ಇಲ್ಲಿ ಹೋಗಿ ಬರುವಾಗ ಟ್ರೈನ್ ಅಪ್ಸೆಟ್ ಆಗ್ಬೋದು, ಫ್ಲೈಟ್ ಅಪ್ಸೆಟ್ ಆಗ್ಬೋದು, ವಾಹನಗಳು ಅಪ್ಸೆಟ್ ಆಗ್ಬೋದು. ಇದೆಲ್ಲ ಯಾಕೆ ಆಗಬೇಕು? ನೀವು ಆಲಿಕಲ್ಲು ಬಿದ್ದು ಎಲ್ಲ ಬೆಳೆಯನ್ನು ಯಾಕೆ ನಾಶ ಮಾಡಬೇಕು? ಮಳೆ ಗಾಳಿ ಚಳಿಗಳಿಂದ ಇವತ್ತು ಭೂಲೋಕಕ್ಕೆ ಯಾಕೆ ಈ ರೀತಿ ಕಷ್ಟ ಸಂಕಟ ದುಃಖಗಳು? ಇದೆಲ್ಲವನ್ನು ಚೆನ್ನಾಗಿ ಅರ್ಥ ಮಾಡುವಂಥ ಒಂದು ಶಕ್ತಿ, ಜ್ಞಾನ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರು ಮಾತ್ರ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಮತ್ತು ನಂದು ಏನು ಇಲ್ಲಪ್ಪ, ಎಲ್ಲ ದೇವರದ್ದೇ ಅಂತ ಹೇಳ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ನಾನಿರುವ ಸ್ವಲ್ಪ ದೂರದಲ್ಲಿ ಒಂದು ಕಣ್ಣು ಪರೀಕ್ಷೆ ಮಾಡುವ ಒಂದು ಡಾಕ್ಟ್ರ್ ಇದ್ದಾರೆ. ಅವರು ಕೂಡ ಯಾವ ಕಣ್ಣು ಪರೀಕ್ಷೆಗೆ ಹೋದಾಗ ಬಹಳ ಅವರು ಸ್ವಂತ ಕ್ಲಿನಿಕ್ ಇಟ್ಟುಕೊಂಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಕೂಡ ಆಗಿದ್ದಾರೆ. ಆದರೂ ಒಬ್ಬರು ಲಂಚ ಕೊಡೋಕೆ ಹೋದರೂ ಬೇಡ ನನಗೆ ಬೇಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ಕೂಡ ಅವ್ರು ಏನು ಮಾಡ್ತಾರೆ, ಅವರನ್ನು ಅವರೇ ತಗ್ಗಿಸಿಕೊಂಡು ನಮ್ಮದು ಏನಿದೆಪ್ಪ ಎಲ್ಲ ದೇವರದ್ದೆಪ್ಪ, ಈ ಕೆಲಸ ಕೂಡ ನನಗೆ ದೇವರೇ ಕೊಟ್ಟಿದ್ದು, ದೇವರು ನನ್ನ ಮುಖಾಂತರ ನಿಮಗೆ ಕೆಲಸ ಮಾಡಿಸಿದ್ದಾರೆ, ಅದನ್ನು ನೀವು ಉಪಯೋಗಿಸಿಕೊಳ್ಳಿ. ನನಗೆ ಸುಮಾರು ಸಲ ಹೇಳಿದ್ದಾರೆ. ನಾನು ಒಂದೊಂದು ಸಲ ಕಣ್ಣು ಪರೀಕ್ಷೆ ಮಾಡೋಕ್ಕೆ ಹೋದಾಗ ಅವರು ಕೂತುಕೊಂಡು ಯಾರೂ ಇಲ್ಲ ಇದ್ದರೆ ಬಹಳ ಸಲ ದೇವರ ವಿಷಯವನ್ನು ನಾವು ಮಾತನಾಡೋರಾಗಿದ್ದೇವೆ. ಯಾರಾದರೂ ಜನ ಬೇರೆ ಕಣ್ಣು ಪರೀಕ್ಷೆಗೆ ಬಂದವರಿದ್ದರೆ ಬೇಗ ನಾನು ಬರ್ತೇನೆ, ಅಲ್ಲಿಂದ ಹೊರಟು ಬಂದು ಬಿಡ್ತೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಒಂದು ಡಾಕ್ಟರ್ ಬಾಯಲ್ಲಿ ಬರುವುದು ನಾನು ಇದೇ ಪ್ರಥಮ ಕೇಳಿದ್ದು. ಅಂದರೆ ಬಹಳ ವರ್ಷಗಳಿಂದ ನನ್ನ ಕಣ್ಣು ಪರೀಕ್ಷೆ ಮಾಡೋಕ್ಕೆ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಆದರೆ ನಮ್ಮದು ಏನಿದೆಪ್ಪ, ಎಲ್ಲವೂ ದೇವರದ್ದೆಪ್ಪ, ನಮ್ದು ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ಅವರೊಂದು ಮಾತನ್ನು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅವರು ಇವತ್ತು ಬೈಬಲ್ ಓದ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ, ಒಂದು ಹಿಂದೂ ಸಹೋದರ. ಆದರೂ ಕೂಡ ನೋಡಿ, ದೇವರ ಆತ್ಮ ಅವರಲ್ಲಿದೆ. ಆದ್ದರಿಂದ ಯಾರ ಹತ್ರನೂ ಲಂಚ ತಗೊಳ್ತಾ ಇಲ್ಲ. ಅವರು ದೇವರ ವಿಷಯವನ್ನೇ ಹೇಳಿ ಅವರನ್ನು ಕಳಿಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಆಗ ದೇವರ ಆತ್ಮ ಇದ್ದಿರೋರು ಮಾತ್ರ ದೇವರನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯ. ನನ್ನದೆಂಬುದು ಯಾವುದು ಇಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಪ್ರತಿಯೊಂದು ದೇವರದ್ದೇ ಆಗಿದೆ. ದೇವರನ್ನು ಬಿಟ್ಟು ನಾವು ಏನು ಮಾಡಲು ಕೂಡ ಸಾಧ್ಯವಿಲ್ಲ. ಇದನ್ನು ಬಹಳ ಆಗಾಗ ನಾವು ತಿಳಿದುಕೊಂಡಿದ್ದೇವೆ. ಉದಾಹರಣೆಗೆ ಒಬ್ಬರು ಎಷ್ಟೋ ಓದ್ಬೋದು, ಉದಾಹರಣೆಗೆ ಒಂದು ಸಣ್ಣ ನೌಕರಿ ಆಗಲಿ ದೊಡ್ಡ ನೌಕರಿ ಆಗಲಿ ಎಲ್ಲೇ ಇರ್ಬೋದು, ಅದೆಲ್ಲವೂ ದೇವರ ಆಶೀರ್ವಾದವೇ. ಈ ಬೈಬಲಲ್ಲಿ ಕೀರ್ತನೆ 139 13ರಿಂದ 16ರವರೆಗೆ ವಚನಗಳನ್ನು ಓದುವಾಗ ಆಗಲೇ ನಾನು ಹೇಳಿದಾಗೆ ದಾವೀದ ಅಂದರೆ ಕುರಿ ಕಾಯುವಂಥ ಒಂದು ಕುರುಬ ಮನುಷ್ಯನನ್ನು ದೇವರ ಅರಸನನ್ನಾಗಿ ಮಾಡಿದಾಗ ಅವರ ಮುಖಾಂತರ ದೇವರು ಭರಿಸಿದಂಥದ್ದು. ತಾಯಿ ಗರ್ಭಕ್ಕೆ ಹಾಕಿದವನು ನೀನೇ, ಬೆಳೆಸಿದವನು ನೀನೇ, ರೂಪುಗೊಳಿಸಿದವನು ನೀನೇ, ತಾಯಿ ಗರ್ಭದಿಂದ ಹೊರತಂದವನು ನೀನೇ. ಹೊರತರುವಾಗ ನನ್ನ ಆಯುಷ್ಯ ದಿವಸಗಳು ಪ್ರತಿಯೊಂದು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಅಂತ ಹೇಳಿದವರು ನಮಗೆ ಸ್ತೋತ್ರವಾಗಲಿ. ಪ್ರತಿ ಒಂದು ದೇವರಿಂದಲೇ. ಅದರಲ್ಲಿ ನಮಗೆ ಸಿಕ್ಕಿದ ಕೆಲಸದಲ್ಲಿ ನಾವು ದೇವರ ದರ್ಶನ ಕೊಟ್ಟಾಗ ಅದರಲ್ಲಿ ನಾವು ದೇವರನ್ನು ಕಂಡುಕೊಂಡು ಮುಂದೆ ಸಾಗಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಭೂಮಿಯನ್ನು ನಿಲ್ಲಿಸಿದವರು, ಭೂಮಿಯ ಮೂಲೆ ಕಲ್ಲನ್ನು ಹಾಕಿದವರು ಕೂಡ ದೇವರೇ ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ 8ನೇ ವಚನ, ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ದೇವರ ನಮಗೆ ಸ್ತೋತ್ರ. ನೋಡಿ, ಅದು ಸಮುದ್ರವು ಎಷ್ಟೇ ದೊಡ್ಡ ಅಲೆಗಳು ಬರಲಿ, ಏನೇ ಬರಲಿ, ಅದು ಆ ಒಂದು ಗೆರೆ ಹಾಕಿದ್ದಾರೆ. ಬೇಸಿಗೆಗಾಲದಲ್ಲಿ ಮಳೆ ಕಡಿಮೆ, ಬೇಸಿಗೆಗಾಲ ಅಂತೇಳಿ ನೀರು ಕಡಿಮೆ ಆಗೋದಿಲ್ಲ. ಮಳೆಗಾಲ ಅಂತೇಳಿ ಎಲ್ಲ ಹೊಳೆಗಳು ನೀರು ಹರಿದು ಬಂದರೂ ಸಮುದ್ರದ ಎಲ್ಲ ಹೋಗಿ ಸಮುದ್ರಕ್ಕೆ ಸೇರಿದ್ರು ನೀರು ಜಾಸ್ತಿ ಆಗ್ತದೆ, ಆಗೋದಿಲ್ಲ. ಕಾರಣ ನೀರಿಗೂ ಕೂಡ ಅಪ್ಪನೆ ಕೊಟ್ಟಿದ್ದಾರೆ. ಎಲ್ಲಿ ಈ ಸಮುದ್ರದಲ್ಲಿ ಇದರಿಂದ ಮೇಲೆ ನೀನು ಬರಬಾರದು ಅಂತೇಳಿ, ಅದು ಮೇಲೆ ಬರೋದಿಲ್ಲ. ಅದಕ್ಕೆ ನೋಡಿ, ಬೇಸಿಗೆಗಾಲದಲ್ಲಿ ಕಡಿಮೆ ಆಗೋದಿಲ್ಲ, ಮಳೆಗಾಲದಲ್ಲಿ ಜಾಸ್ತಿ ಆಗೋದಿಲ್ಲ. ಎಂಥ ಅಲೆಗಳು ಬಂದರೂ ಕೂಡ ಇಲ್ಲಿವರೆಗೆ ಬರಬೇಕು, ಅದನ್ನು ದಾಟಿ ಬರಬಾರದು ಅಂತೇಳಿ ಅಪ್ಪನೆ ಕೊಟ್ಟಿದ್ದಾರೆ. ದಾಟಿ ಬರೋದೇ ಇಲ್ಲ. ಆಗ ಒಂದೊಂದು ವೇಳೆ ಸಮುದ್ರದ ನೀರೇ ಮೇಲೆ ಬಂದು ಸುನಾಮಿ ಬಂದು ಅಕ್ಕಪಕ್ಕ ಎಲ್ಲ ಕೊಚ್ಚಿಕೊಂಡು ಹೋಗ್ತದಲ್ಲ, ಇದಕ್ಕೆ ಕಾರಣವೇನು ಅಂತ ಒಂದು ಪ್ರಶ್ನೆ ನಮಗೆ ನಾವು ಬರ್ಬೋದು. ಅದು ಸಾಮಾನ್ಯವಾಗಿ ಬರ್ತದೆ. ಆಗ ಏನು ಮಾಡ್ತಾರೆ, ನಾಶ ಮಾಡುವ ಸಮಯಕ್ಕೆ ನಾಶ ಮಾಡಲೇಬೇಕು ಅಂತ ಆದಾಗ ಆ ದಿವಸಕ್ಕೆ ದೇವರು ನೀರಿಗೆ ಅಪ್ಪನೆ ಕೊಡ್ತಾರೆ, ದಾಟಿ ಮುಂದೆ ಹೋಗಿ ಇಂಥಲ್ಲೆಲ್ಲ ಹೊಡೆದು ಅದನ್ನು ನಾಶ ಮಾಡು ಅಂತೇಳಿ. ಆಗ ಅದು ದೇವರ ಅಪ್ಪನೆ ಇಲ್ಲದಲ್ಲಿ ದಾಟಿ ಬರುವುದಿಲ್ಲ. ಅದಕ್ಕೆ ಹೇಳಿದ್ದು ಯೋಬ, ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಸಮುದ್ರವು ಕೂಡ ದೇವರು ಹೇಳಿದಾಗೆ ಕೇಳಬೇಕಾಗಿದೆ. ಇದನ್ನು ಹಿಂದೆ ಕೂಡ ನಾವು ನೋಡಿದ್ದೇವೆ. ಇದು ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ
ಸರ್ವ ಸೃಷ್ಟಿಕರ್ತನಾದ ದೇವರು ಅಂದರೆ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದಾಗ ರಾತ್ರಿಯ ಜಾವ ಅಂದರೆ ಬೆಳಗಿನ ಜಾವದಲ್ಲಿ 12 ಮಂದಿ ಶಿಷ್ಯರನ್ನ ದೋಣಿಯಲ್ಲಿ ಕೂರಿಸಿಕೊಂಡು ಅವರನ್ನು ಮುಂದೆ ಕಳಿಸಿದರು. ಇವರು ದೋಣಿಯಲ್ಲಿದ್ದರು, ಆದರೆ ಅವರು ಇವರನ್ನು ಪರೀಕ್ಷೆ ಮಾಡಲು ನಿದ್ದೆ ಹೋದವರಾಗಿ ಇದ್ದರು. ದೊಡ್ಡ ಒಂದು ಸಮುದ್ರದಲ್ಲಿ ಚಂಡಮಾರುತ ಬಂತು, ಗಾಳಿ ಬೀಸ್ತು, ದೋಣಿ ಮುಳುಗು ಹೋಗುವ ಸಂದರ್ಭದಲ್ಲಿತ್ತು. ಆಗ ಶಿಷ್ಯರು ಕರೆದು, ನೀನು ಏಳು ಯಾಕೆ ನಿದ್ದೆ ಮಾಡ್ತಿದ್ಯಾ? ಚಂಡಮಾರುತ ಬರ್ತಾ ಇದೆ, ಹೊಡಿತಾ ಇದೆ, ನಾವು ಮುಳುಗೋದಲ್ಲಿದ್ದೇವೆ, ಸಾಯುವುದಲ್ಲಿದ್ದೇವೆ ಅಂತೇಳಿ ಯೇಸುಸ್ವಾಮಿಗೆ ಹೇಳಿದಾಗ, ದೇವರಲ್ಪ ವಿಶ್ವಾಸಿಗಳೇ ಯಾಕೆ ಭಯಪಡ್ತೀರಿ ಅಂತ ಹೇಳಿ ಆ ಚಂಡಮಾರುತವನ್ನು ಗದರಿಸಿದರು. ದೋಣಿಯಲ್ಲಿ ಇದ್ದಂಥ ದೇವರು ಗದರಿಸಿದಾಗ ಚಂಡಮಾರುತ ಸ್ತಬ್ಧವಾಯಿತು. ಆಗ ಅವರಿಗೆ ಅರ್ಥ ಆಯಿತು, ಅಲ್ಲಿವರೆಗೆ ಅವರಿಗೆ ಸರಿಯಾಗಿ ದೇವರಲ್ಲಿ ಅಂದರೆ ಯೇಸುವಿನಲ್ಲಿ ವಿಶ್ವಾಸವಿರಲಿಲ್ಲ. ಇವನು ಯಾರಾಗಿರಬಹುದು? ಸಮುದ್ರವು ಕೂಡ ಇವನು ಹೇಳಿದಾಗೆ ಕೇಳುತ್ತದಲ್ಲ ಅಂತ ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಪ್ರತಿ ಒಂದು ದೇವರ ಒಂದು ಆದೇಶವಾಗಿದೆ, ದೇವರ ಸೃಷ್ಟಿಯಾಗಿದೆ, ಪ್ರತಿಯೊಂದು ದೇವರ ಅಧೀನದಲ್ಲಿದೆ. ಅದನ್ನೇ ಇಲ್ಲಿ ಯೋಬ ಹೇಳಿದ್ದು. ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಪ್ರತಿ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರ, ಪ್ರಾಣಿ, ಪಕ್ಷಿಗಳು, ಪ್ರತಿ ಒಂದು ಮನುಷ್ಯರು, ಸಮುದ್ರ ಕೂಡ ದೇವರು ಹೇಳಿದಾಗೆ ಕೇಳಲೇಬೇಕು, ನಡೆಸುತ್ತಾರೆ. ಇಲ್ಲದಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ 9ನೇ ವಚನ. ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದೆನಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದೆನಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕಾಲದಲ್ಲಿ ಏನು ಮಾಡಿದ್ರು? ಮೋಡಗಳನ್ನು ವಸ್ತ್ರವನ್ನಾಗಿಯೂ ಮಾಡಿದ್ರು. ಉದಾಹರಣೆಗೆ ನೋಡಿ, ಇವತ್ತು ನಾವು ಒಂದು ಬಟ್ಟೆ ಹಾಕದಿದ್ರೆ ನಮ್ಮ ಮೈ ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಆಗ ಬಟ್ಟೆ ಹಾಕಿದರೆ ಮಾತ್ರ ಮೈಯನ್ನು ಮುಚ್ಚಿಕೊಳ್ಳಬಹುದು. ಹಾಗೆ ಇವತ್ತು ಏನಾಗಿದೆ, ಮೇಲೆ ಆಕಾಶವು ಕಾಣದ ಹಾಗೆ ಅಲ್ಲಿಂದ ಏನಾಗ್ತದೆ, ಮೋಡ ಅದನ್ನು ಮುಚ್ಚಿಕೊಳ್ಳುತ್ತದೆ, ಅದಕ್ಕೆ ವಸ್ತ್ರವನ್ನಾಗಿಯೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಆಕಾಶದಿಂದ ಕೆಳಗೆ ಏನಿದೆ ಅಲ್ಲಿ ವಾಯುಮಂಡಲ ಇದೆ, ಆ ವಾಯುಮಂಡಲಕ್ಕೆ ಮೋಡವನ್ನು ವಸ್ತ್ರವನ್ನಾಗಿ ಮಾಡಿದ್ದಾರೆ. ಅಂದರೆ ಬಹಳಷ್ಟು ಮಳೆಗಳನ್ನು ತಡೆಯುವುದಕ್ಕೋಸ್ಕರ. ಅದಕ್ಕೆ ನೋಡಿ, ಎಲ್ಲೆಲ್ಲಿ ಆ ಮೋಡಗಳು ಒಂದೊಂದು ಕಡೆ ಬಹಳ ಜೋರಾಗಿ ಮೋಡಗಳು ಬರುತ್ತವೆ. ಅಯ್ಯೋ, ಊರೇ ಮುಳುಗುವ ಹಾಗೆ ಈಗ ಆಗ್ಬೋದಲ್ಲಪ್ಪ ಅಂತ ಹೇಳೋದು, ಸ್ವಲ್ಪ ಹೊತ್ತಿಗೆ ಮೋಡಗಳು ಮಾಯವಾಗಿ ಎಲ್ಲಿಗೋ ಹೋಗ್ತವೆ. ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿ ಮಾಡಿದೇನಲ್ಲವೇ? ನೋಡಿ, ಕಾರ್ಗತ್ತಲು ರಾತ್ರಿ ಒಂದೊಂದು ಕಡೆಗೆ ಕತ್ತಲು. ಆ ಕತ್ತಲಾದಾಗ ಏನಾಗ್ತದೆ, ಸುತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ನಮಗೆ ಬೆಳಕು ಕಾಣೋದೇ ಇಲ್ಲ. ಆದರೆ ಸಾಧಾರಣ ಬಟ್ಟೆ ಬೆಳಕಿನಾಗ ಒಂದು ಉದಾಹರಣೆ ಹೇಳ್ತಾ ಇರೋದು, ಸೂರ್ಯನ ಬೆಳಕು ಕಂಡೇ ಕಾಣ್ತದೆ ಹಗಲು ಟೈಮಲ್ಲಿ. ಆದರೆ ರಾತ್ರಿ ಏನಾಗ್ತದೆ, ಕಾರ್ಗತ್ತಲು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದ್ದೇನಲ್ಲವೇ? ಕಾರ್ಗತ್ತಲನ್ನು ರಾತ್ರಿ ನೋಡಿ, ಅಲ್ಲಿ ಬೆಳಕೇ ಇಲ್ಲ. ಕಾರಣ ದೇವರಿಗೆ ಅದು, ಮನುಷ್ಯರಿಗೆ ಒಂದು ವಿಶ್ರಾಂತಿ. ಆ ಸಮಯದಲ್ಲಿ ಕಾಡು ಪ್ರಾಣಿಗಳು ತಿರುಗಾಡುವಂಥ ಸಮಯವಾಗಿದೆ. ಹಗಲಿಡೀ ಮನುಷ್ಯರಿಗೆ ದುಡಿಯೋಕ್ಕೆ, ರಾತ್ರಿ ವಿಶ್ರಾಂತಿ ಪಡೆಯುವುದಕ್ಕೋಸ್ಕರ, ಬೆಳೆಗಳು ರಾತ್ರಿ ಬೆಳೆಯುವುದಕ್ಕೋಸ್ಕರ ಹಗಲು ರಾತ್ರಿಯನ್ನು ದೇವರು ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಕು ಕತ್ತಲೆಯನ್ನು ಮಾಡಿದರು. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಓದಿಕೊಂಡಿದ್ದೇವೆ. ಹಗಲನ್ನು ರಾತ್ರಿಯನ್ನಾಗಿ, ಹಗಲಿಗೆ ಬೆಳಕನ್ನು ಕೊಟ್ಟು ರಾತ್ರಿಗೆ ಕಾರ್ಗತ್ತಲನ್ನು ಮಾಡಿ ಹಗಲು ರಾತ್ರಿ ಎಂಬ 2 ಹೆಸರನ್ನು ಇಟ್ಟರು. ಹಾಗೆ ದಿವಸದಲ್ಲಿ 24 ಗಂಟೆಯಲ್ಲಿ 2 ಸಮಯ ಬರುವುದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಪ್ರತಿ ಒಂದು ದೇವರಿಂದಲೇ ಆದಂಥದ್ದು. ಹಾಗೆ 38ನೇ ಅಧ್ಯಾಯ 1ರಿಂದ ಪ್ರತಿ ಒಂದು ಮಾತನ್ನು ಯೋಬನಿಗೆ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಾವು ನಮ್ಮ ಜೀವಿತಕ್ಕೂ ಕೂಡ ಅಳವಡಿಸಿಕೊಳ್ಬೇಕು. ಹಾಗೆ ಕಾರ್ಗತ್ತಲು, ಮೋಡ, ರಾತ್ರಿ, ಹಗಲು ಪ್ರತಿ ಒಂದು ಮಾಡಿದವರು ಯಾರು? ದೇವರಾಗಿದ್ದಾರೆ. 10ನೇ ವಚನ. ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ. ನೋಡಿ, ಮತ್ತೆ ಅದನ್ನು ಹೇಳಿದ್ದಾರೆ ದೇವರು ಯೋಬನಿಗೆ. ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ, ಅದಕ್ಕೂ ಅಪ್ಪನೆ ಕೊಟ್ಟಿದ್ದೇನೆ. ಇವತ್ತು ಮನೆಯೊಳಗಡೆ ಒಂದು ಮನೆಗೆ ಬಾಗಿಲು ಹಾಕಿದರೆ ಒಳಗಡೆ ಬರುವಂಗಿಲ್ಲ. ಮನೆ ಸುತ್ತು ಗೋಡೆ ಇರುತ್ತದೆ, ಅದರೊಳಗೆ ನುಗ್ಗಕ್ಕಾಗ್ತದ? ಆಗೋದೇ ಇಲ್ಲ. ಹಾಗೆ ಪ್ರತಿ ಸಮುದ್ರಕ್ಕೂ ಕೂಡ ದೇವರ ಇಷ್ಟದಂತೆಯೇ ಅದನ್ನು ನಿರ್ಮಿಸಿದ್ದಾರೆ. ಅದಕ್ಕೂ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಹಿಂದೆ ಕೂಡ ಇದನ್ನು ತಿಳಿದುಕೊಳ್ಳಬಹುದು. ಅಗುಳಿ ಕದಗಳನ್ನು ಹಾಕಿ,
ಈಗ ಮನೆಯ ಬಾಗಿಲೊಂದು ಓಪನ್ ಆದರೆ ನಾವು ಬಂದಾಗೆ ನುಗ್ಗಬಹುದು. ಮನೆಯ ಬಾಗಿಲಿಗೆ ಬಾಗಿಲು ಹಾಕಿದರೆ ಆ ಬಾಗಿಲು ಹಾಕಿದ್ರು ತೆಗಿಬೋದು, ಬೀಗ ಹಾಕಿದರೆ ಒಳಗಡೆ ನುಗ್ಗಕ್ಕಾಗ್ತದ? ಇಲ್ಲ. ಅದರ ಕೀಯನ್ನು ತೆಗೆದು ಬೀಗವನ್ನು ತೆರೆದರೆ ಮಾತ್ರ ಒಳಗಡೆ ನಾವು ಪ್ರವೇಶ ಮಾಡಬಹುದು. ಹಾಗೆ ಸಮುದ್ರವು ಕೂಡ ದೇವರ ಸಮುದ್ರದ ಬೀಗದ ಕೈ ಕೂಡ ಯಾರ ಹತ್ರ ಇದೆ? ಬೀಗದ ಕೀ ಕೂಡ ದೇವರ ಹತ್ರ ಇದೆ. ದೇವರ ಬೀಗದ ಕೀಯನ್ನು ತೆಗೆದ್ರೆ ಮಾತ್ರ ಸಮುದ್ರ ಹೊರಗಡೆ ಬರ್ತದೆ. ಇಲ್ಲದಿದ್ದರೆ ಅದು ಕೂಡ ಅಲ್ಲೇ ನಿಂತಿರಬೇಕಾಗ್ತದೆ. ಅದು ಕೂಡ ದೇವರ ಅಧೀನದಲ್ಲಿ ಇದೆ. ಸಮುದ್ರವು ಕೂಡ ದೇವರು ಹೇಳಿದಾಗೆ ಕೇಳಲೇಬೇಕು ಅಂತ ನಾವು ಸ್ವಲ್ಪ ಹಿಂದೆ ತಿಳಿದುಕೊಂಡಿದ್ದೇವೆ. ದೇವರ ನಮಗೆ ಸ್ತೋತ್ರ. 11ನೇ ವಚನ, ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲಿ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೇನು. ನೋಡಿ, ಸಮುದ್ರದ ವಿಷಯನ ಇಲ್ಲಿವರೆಗೆ ಬಾ, ಇನ್ನು ಮುಂದೆ ನೀವು ಇಲ್ಲಿಗೆ ಬರಬೇಡ, ಇಲ್ಲಿಗೆ ತಡೆ, ಅದರ ಮೇಲೆ ನೀರು ಏರಿ ಬರುವುದಿಲ್ಲ. ಹಾಗೆ ಭಾಳ ವರ್ಷಗಳ ಹಿಂದೆ ಸುನಾಮಿ ಹೊಡೆಯಿತು, ನಾಶವಾಗ್ತದೆ. ಇವತ್ತು ಕೂಡ ಒಂದೊಂದು ಕಡೆ ಸಮುದ್ರದ ನೀರು ಉಕ್ಕಿ ಬಂದು ಬಡ್ಕೊಂಡು ಹೋಗ್ತದೆ ಸಮುದ್ರ ಸೈಡಲ್ಲಿ. ದೇವರು ಆಗ ಅಪ್ಪಣೆ ಕೊಡ್ತಾರೆ, ಹೋಗುವುದು ಇಲ್ಲಿವರೆಗೆ ಹೋಗು, ಹೊಡಿ, ಇಂಥದನ್ನೆಲ್ಲ ನಾಶ ಮಾಡಿ ನೀನು ಬಾ ಅಂತೇಳಿ ನೀರಿಗೆ ಅಪ್ಪಣೆ ಕೊಟ್ಟಾಗ ಮಾತ್ರ ಸಮುದ್ರದ ನೀರು ಮೇಲೆ ಹೋಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕಡೆಗೆ ದೊಡ್ಡ ದೊಡ್ಡ ಹೊಳೆಗಳು ಕೂಡ ಏನಾಗ್ತವೆ ಇವತ್ತು, ಹರಿದು ಅಕ್ಕಪಕ್ಕದಲ್ಲಿದ್ದ ತೋಟಗಳನ್ನು ಮನೆಗಳನ್ನು ಎಲ್ಲ ನಾಶ ಮಾಡಿ ಹೋಗ್ತವೆ, ಕೊಚ್ಚಿಕೊಂಡು ಹೋಗ್ತವೆ. ಬೆಟ್ಟ ಗುಡ್ಡಗಳೇ ಜರಿತವೆ, ವಾಹನಗಳನ್ನು ಕೊಚ್ಚಿ ಹೋಗ್ತವೆ. ಈಗ ಹೋದ ವರ್ಷ ಕೂಡ ಆ ಹಿಮಾಚಲ ಪ್ರದೇಶ ಇನ್ನು ಎಲ್ಲೆಲ್ಲೆಲ್ಲೋ ಸರ್ವನಾಶವಾಗಿ ಹೋಯಿತು. ಅದೇ ರೀತಿ ಉತ್ತರಾಖಂಡ ಕೇದಾರನಾಥದಲ್ಲಿ ಕೂಡ ಬಹಳಷ್ಟು ವರ್ಷ ಜಲ ಪ್ರವಾಹಗಳು ಬರುತ್ತಲೇ ಇರುತ್ತವೆ. ಚಂಡಮಾರುತ ಬಿರುಗಾಳಿ ಬಂದಾಗಲೂ ಕೂಡ ಅದು ಯಾರಿಂದ ಬರುತ್ತದೆ? ದೇವರಿಂದಲೇ ಬರುತ್ತದೆ. ಅದು ಕೂಡ ಕೀರ್ತನೆಯಲ್ಲಿ ದಾವೀದ ಅರಸರು ಹೇಳಿದ್ದಾರೆ, ಪ್ರತಿಯೊಂದು ಚಂಡಮಾರುತ ಬಿರುಗಾಳಿಯಲ್ಲಿ ದೇವರ ದೂತರು ಇರುತ್ತಾರೆ. ಆ ದೂತರಿಗೆ ಆಯಾಯ ಕೆಲಸ ಕೊಟ್ಟ ದೂತರು ಅದೊಂದು ಕೆಲಸವನ್ನು ಸಮಯಕ್ಕೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಪ್ರತಿ ಒಂದು ದೇವರ ಅಧೀನದಲ್ಲಿದೆ. ವಿಜ್ಞಾನಿಗಳು ಹೇಳ್ತಾರೆ, ಅಲ್ಲಿ ಇಷ್ಟ ಆಯಿತು, ಇಲ್ಲಿ ಇಷ್ಟ ಆಯಿತು, ಕೆಳಗೆ ಇತ್ತು, ಮೇಲೆ ಇತ್ತು, ಆ ಮೂಲೆಯಲ್ಲಿ ಇತ್ತು, ಈ ಮೂಲೆಯಲ್ಲಿ ಇತ್ತು, ಅಷ್ಟು ಶೇಕಡ ಇಷ್ಟು ಶೇಕಡ. ಇದು ವಿಜ್ಞಾನಿಗಳಿಗೆ ಕೂಡ ಇದರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಅದು ದೇವರು ಅವರಿಗೆ ತಿಳಿಯಪಡಿಸಲಿಕ್ಕೆ ಅವರಿಗೊಂದು ಜ್ಞಾನವನ್ನು ಇವತ್ತು ಕೊಟ್ಟಿದ್ದಾರೆ. ವೈದ್ಯರು ಇವತ್ತು ಪರೀಕ್ಷೆ ಮಾಡಿ ರೋಗಿಯಲ್ಲಿ ನಿಂತಿಂಥ ಕಾಯಿಲೆ ಇದೆ ಅಂತೇಳಿ ಯಾವ ರೀತಿ ಜ್ಞಾನವನ್ನು ಕೊಟ್ಟಿದ್ದಾರೋ ಹಾಗೆ ಪ್ರತಿಯೊಬ್ಬರಿಗೆ ವಿಜ್ಞಾನಿಗಳಿಗೆ ಕೂಡ ಜ್ಞಾನವನ್ನು ಕೊಟ್ಟವರು ದೇವರು. ಅದನ್ನು ಕಂಡುಹಿಡಿಯುವಂಥ ಸಾಮರ್ಥ್ಯವನ್ನು, ಯಂತ್ರಗಳನ್ನು ಕೂಡ ಇವತ್ತು ಪ್ರತಿಯೊಂದು ದೇವರಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 2ನೇ ವಚನ, ನಿನ್ನ ಜೀವಮಾನದಲ್ಲಿ ಬೆಳಗಿಗೆ ಇರತಕ್ಕ ಸ್ಥಳವನ್ನು ಗೊತ್ತು ಮಾಡಿದ್ದೀಯಾ, ಭೂಮಿಯ ಅಂಜುಗಳನ್ನು ಹಿಡಿದು. ನಿನ್ನ ಜೀವಮಾನದಲ್ಲಿ ಬೆಳಗಿಗೆ ಇರತಕ್ಕ ಸ್ಥಳವನ್ನು ಗೊತ್ತು ಮಾಡಿದ್ದೀಯಾ. ಯೋಬನಿಗೆ ದೇವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ನೀನು ಮಾತಾಡ್ತೀಯಾ, ಹಿಡ್ದಿದ್ದೀಯಾ, ಆದರೆ ಏನು ಮಾಡಿದ? ಯೋಬ ಅಲ್ಲಿ ಶಪಿಸಿಕೊಂಡಿದ್ದಾನೆ. ಹಿಂದೆ ನನ್ನನ್ನು ಯಾಕೆ ತಾಯಿ ಗರ್ಭಕ್ಕೆ ಹಾಕಿ, ಯಾಕೆ ಭೂಮಿಗೆ ಕಳಿಸಿಕೊಟ್ಟ, ಯಾಕೆ ಸೂರ್ಯನ ಬೆಳಕನ್ನು ತೋರಿಸಿದ್ಯಾ, ಅಲ್ಲೇ ಪಿಂಡವಾಗಿ ನಾನು ಹೋಗ್ಬೋದಿತ್ತಲ್ಲಪ್ಪ ಅಂತ. ಅದಕ್ಕೋಸ್ಕರ ಅದು ಯೋಬನಿಗೆ ಗೊತ್ತಿಲ್ಲದೆ ಬೇಸರದಲ್ಲಿ ಮಾತನಾಡಿದ. ಆದರೆ ದೇವರು ದರ್ಶನವನ್ನು ಕೊಟ್ಟು ಮತ್ತೆ ಯೋಬನೊಂದಿಗೆ ಅಲ್ಲಿ ಬಿರುಗಾಳಿಯೊಳಗಿಂದ ಮಾತಾಡಿ ಪ್ರಶ್ನೆಯನ್ನು ಬಿರುಗಾಳಿಯೊಳಗಿಂದ ಮಾತನಾಡುತ್ತಿರುವಂಥದ್ದು ಈ 38ನೇ ಅಧ್ಯಾಯ 1ರಿಂದ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರಿಂದ ನಮಗೆ ಒಳ್ಳೆ ಅದ್ಭುತ ಕಾರ್ಯಗಳು ಸಂತೋಷವಾದಾಗ ನಾವು ಕೆಲವು ದೇವರ ಆತ್ಮ ಇರೋರು, ದೇವರು ಯಾರನ್ನ ನಡೆಸಬೇಕೋ ಅವರು ದೇವರಲ್ಲಿ ಭಯಭಕ್ತಿ ಇರ್ತಾರೆ. ಆದರೆ ಒಂದೊಂದು ಸಮಯ ಕಷ್ಟಗಳು ಬಂದಾಗ ಏನಾಗ್ತದೆ, ಅಯ್ಯೋ ನಾನು ಯಾಕೆ ಹುಟ್ಟಿದಪ್ಪ, ನಾನು ಯಾಕೆ ಸಾಯಬೇಕಿತ್ತು, ಸಾಯೋದು ಒಳ್ಳೆಯದು, ಬದುಕೋದು ಯಾಕೆ? ಇದು ಕಾರಣ ನಾವು ಮನುಷ್ಯರಿಂದ ಹುಟ್ಟಿದವರಾಗಿದ್ದೇವೆ. ನಮ್ಮ ದಾವೀದ ಅರಸರು ಹೇಳಿದಾಗೆ, ನಾನು ತಾಯಿ ಗರ್ಭದಿಂದಲೇ ದ್ರೋಹಿ. ಹೌದು, ನಮ್ಮ ತಂದೆ ತಾಯಿ ಕೂಡ ಅವರು ಕೂಡ ಪಾಪಿ ಜನ್ಮದಿಂದಲೇ ಬಂದವರಾಗಿದ್ದಾರೆ. ಅಂದರೆ ಆದಾಮನ ಸಂತಾನದವರು. ಆದಾಮ ಮತ್ತು ಹವ್ವ ಮಾಡಿದ ಪಾಪ ಇವತ್ತು ತೊಳಗಿ ಹೋಗಲಿಲ್ಲ. ಹಾಗೆ ನಾವು ಮನುಷ್ಯರಿಂದ ಹುಟ್ಟಿದವರಾದ್ದರಿಂದ ದೇವರ ದರ್ಶನವಾದರೂ, ದೇವರು ನಮ್ಮನ್ನು ನಡೆಸ್ತಾ ಇರೋದಾದರೂ ಕೂಡ ಒಂದೊಂದು ಸಲ ಈ ಯೋಚನೆಗಳು ನನಗೂ ಕೂಡ ಎಷ್ಟೋ ಸಲ ಬಂದು ಹೋಗಿತ್ತು. ಆದರೆ ದೇವರಲ್ಲಿಂದ ನನ್ನನ್ನು ರಕ್ಷಿಸಿದ್ರು. ಹಾಗೆ ಈ ಯೋಚನೆಗಳು ಬಂದೇ ಬರುತ್ತವೆ. ಹಾಗೆ ನಿನ್ನ ಜೀವಮಾನದಲ್ಲಿ ಬೆಳಗಿಗೆ ಇರತಕ್ಕ ಸ್ಥಳವನ್ನು ಗೊತ್ತು ಮಾಡಿದ್ದೀಯಾ. ನಾನು ಇಂಥಲ್ಲೇ ಇರಬೇಕು, ಹೋಗಬೇಕು, ಬರಬೇಕು ಅಂತ ನೀನು
ನಿಗದಿ ಮಾಡಿದ್ದೀಯಾ ಅಂತ ಯೋಬನಿಗೆ ಕೇಳ್ತಾರೆ. ಖಂಡಿತವಾಗಿ ಆಗುವುದೇ ಇಲ್ಲ. ಎಲ್ಲೆಲ್ಲಿಯೋ ಹುಟ್ಟೋದು, ಎಲ್ಲೆಲ್ಲಿಯೋ ಬೆಳೆಯೋದು, ಒಂದೊಂದು ಕುಟುಂಬಗಳು ಒಬ್ಬೊಬ್ಬರು ಅಲ್ಲೆಲ್ಲೇ ಹುಟ್ಟುತ್ತಾರೆ, ಅಲ್ಲೆಲ್ಲೇ ಸಾಯ್ತಾರೆ. ಆದರೆ ದೇವರು ಯಾರನ್ನು ಕರೀತಾರೋ, ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸ್ತಾರೋ, ಅವ್ರು ಹುಟ್ಟೋದಿಲ್ಲೋ, ಹೋಗೋದಿಲ್ಲೋ, ಬೆಳೆಯೋದಿಲ್ಲೋ, ಸಾಯೋದಿಲ್ಲೋ, ಅವರಿಗೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು ವಿರೋಧ ಆಗಿರ್ಬೋದು, ಇಡೀ ಕುಟುಂಬವೇ ಅವರನ್ನು ಬಿಟ್ಟು ಹಾಕ್ತಾರೆ. ಯಾಕೆಂದರೆ ಅವರು ಪ್ರಾಪಂಚಿಕದಲ್ಲಿ ಇರ್ತಾರೆ, ಇವರನ್ನು ದೇವರು ಕರೆದಿರ್ತಾರೆ, ಇವರು ಅದಕ್ಕೆ ಒಪ್ಪಾದ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಆದಿಕಾಂಡದಲ್ಲಿ 6ನೇ ಅಧ್ಯಾಯ 9-17 ಓದುವಾಗ ಅಲ್ಲಿ ನೋಹನ ಜಲಪ್ರಳಯವನ್ನು, ನೋಹ ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿಯೋ ಎಲ್ಲಿಯೋ ಕಡೆಗೆ ಸರ್ವ ದೇವರಿಗೆ ಕೋಪ ಬಂದು ಸರ್ವವನ್ನ ನಾಶ ಮಾಡೋದಕ್ಕಿಂತ ಮೊದಲು ಯೋಬನ ಮುಖಾಂತರ ಅಲ್ಲಿಯವರು ಎಲ್ಲವನ್ನ ತಿಳಿಯಪಡಿಸಿದ್ರು. ಆಮೇಲೆ ಯೋಬನೊಂದಿಗೆ ಮಾತನಾಡಿ 150 ದಿವಸ ನೀರಿನ ಮೇಲೆ ತೇಲಾಡುವಾಗೆ ಮಾಡಿ ಕಡೆಗೆ ತಗೊಂಡೋಗಿ ಎಲ್ಲಿಯೋ ನಿಲ್ಲಿಸಿ ಯೋಬನ ಹೆಂಡತಿಯನ 3 ಮಕ್ಕಳು ಸೊಸೆಯಂದಿರನ್ನ ಇಳಿಸಿ ಸಂತಾನ ಅಭಿವೃದ್ಧಿ ಆಗಲಿ, ಭೂಮಿಯಲ್ಲಿ ತುಂಬಿಕೊಳ್ಳಿ ಅಂತ ಆದೇಶ ಮಾಡಿದ್ರು. ನೋಡಿ, ಎಲ್ಲಿ ಹುಟ್ಟಿದ್ನೋ, ಎಲ್ಲಿ ಬೆಳೆದ್ನೋ, ಎಲ್ಲಿ ಹೋಗಿ ದೇವರು ಬಿಟ್ಟರು. ಇದು ದೇವರಿಂದ ಆಯ್ಕೆಗೊಂಡವರು. ದೇವರು ಯಾರನ್ನ ಸ್ವೀಕಾರ ಮಾಡ್ತಾರೋ ಅಲ್ಲಿ ಕಾರಣ ಅಲ್ಲೆಲ್ಲ ಹೋಗಿ ಅವರು ದೇವರ ಸುವಾರ್ತೆಯನ್ನು ಸಾರಬೇಕಾಗಿದೆ. ಅದುವೇ ಯೋಬನಿಗೆ ಪ್ರಶ್ನೆ ಮಾಡಿದ್ರು, ನೀನು ಎಲ್ಲಿರ್ಬೇಕು ಅಂತ ಗೊತ್ತು ಮಾಡಿದ್ಯಾ? ನಿನಗೆ ಗೊತ್ತಿದೆಯಾ? ಖಂಡಿತವಾಗಿ ಗೊತ್ತಿಲ್ಲ. ಈಗ ಅಬ್ರಹಾಮನಿಗೆ ಕೂಡ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಂ ಅಂದ್ರೆ ಏನು? ನಂಬಿಕಸ್ಥ ಅಂತ ಅದರ ಅರ್ಥ. ಅಲ್ಲಿ ನೀನು ನಿನ್ನ ಸ್ವದೇಶವನ್ನು, ಬಂಧು ಬಳಗ, ನಾಡನ್ನ ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ನೀನು ಹೊರಟು ಹೋಗು. ಅಲ್ಲಿ ನಿನ್ನನ್ನು ಪ್ರೀತಿ ಮಾಡಿದ್ರು ನಾನು ಆಶೀರ್ವಾದ ಮಾಡ್ತೇನೆ, ನಿನಗೆ ಯಾರು ತೊಂದರೆ ಮಾಡ್ತಾರೆ ಅವರನ್ನು ನಾನು ಶಪಿಸ್ತೇನೆ ಅಂತೇಳಿ ಅಬ್ರಹಾಮನಿಗೆ ಹೇಳಿದ್ರು. ಅಬ್ರಹಾಮನು ಹುಟ್ಟಿದೆಲ್ಲಿಯೋ, ಬೆಳೆದಿದೆಯಲ್ಲಿಯೋ, ಅವನ ಹೆಂಡತಿ ಸತ್ತಿದೆಯಲ್ಲಿಯೋ, ಅವನು ಸತ್ತಿದೆಯಲ್ಲಿಯೋ, ಅದೇ ರೀತಿ ಇಸಾಕನ ಪರಿಸ್ಥಿತಿಯು, ಅದೇ ರೀತಿ ಯಾಕೋಬನ ಪರಿಸ್ಥಿತಿಯು, ಪ್ರವಾದಿಗಳ ಪರಿಸ್ಥಿತಿಯು, ಸಾಕ್ಷಿಗಳ ಪರಿಸ್ಥಿತಿಯು ಅದೇ ರೀತಿಯಾಗಿ ಹೋಯಿತು. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು, ದೇವರು ಆರಿಸಿಕೊಂಡವರು ಎಲ್ಲಿ ಹೋಗಿ ಇರ್ತಾರೆ, ಎಲ್ಲಿ ಸಾಯ್ತಾರೆ, ಯಾರು ಸಮಾಧಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರ ಮನೆಯವರು, ಗಂಡ ಹೆಂಡತಿ ಬಂಧು ಬಳಗ ಎಲ್ಲ ವಿರುದ್ಧವಾಗ್ತಾರೆ. ಅದಕ್ಕೆ ಯೋಬನಿಗೆ ಶಪಿಸಿಕೊಂಡಕ್ಕೆ ದೇವರ ಮಾತನ್ನ ಕೇಳಿ ದೇವರು ಯೋಬನೊಂದಿಗೆ ಕೇಳಿದಿರು ಪ್ರಶ್ನೆ, ನಿನ್ನ ಜೀವಮಾನದಲ್ಲಿ ಬೆಳಗಿಗೆ ಇರತಕ್ಕ ಸ್ಥಳವನ್ನು ಗೊತ್ತು ಮಾಡಿದೀಯಾ? ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರಗಳೇ. ಅದು ಕೂಡ ಒಂದು ಕಡೆ ಇರೋದು, ಮಾಡೋದು, ಮನೆ ಕಟ್ಟಿಕೊಳ್ಳೋದು, ಒಂದು ಕಡೆ ಹೋಗೋದು, ಅಲ್ಲಿ ಇರೋದು, ಪ್ರತಿಯೊಂದು ದೇವರ ಚಿತ್ತವಾಗಿದೆ. ಭೂಮಿಯು ಅಂಚುಗಳನ್ನು ಹಿಡಿದು ಅಂದರೆ ಭೂಮಿಯು ಅಂಚುಗಳನ್ನು ಹಿಡಿದು 10-13ನೇ ವಚನ, ದುಷ್ಟರನ್ನು ಅದರೊಳಗಿಂದ ಒದರಿಬಿಡು ಎಂದು ಉದಯಕ್ಕೆ ಅಪ್ಪಣೆ ಕೊಟ್ಟಿಯಾ? ದೇವರ ನಾಮಕ್ಕೆ ಸ್ತೋತ್ರ. ನೀನು ಎಲ್ಲಿ ಇರ್ತೀಕಂತ ಗೊತ್ತಿದೆಯಾ? ಭೂಮಿ ಅಂಚುಗಳನ್ನು ಹಿಡಿದು ಭೂಮಿಯೊಳಗೆ ಎಲ್ಲಿ ವಾಸ ಮಾಡ್ತೇನೆ ಅಂತ ನಿನಗೆ ಗೊತ್ತಿದೆಯಾ? ಇಲ್ಲ. ಆದರೆ 13ನೇ ವಚನ ನೋಡುವಾಗ ದುಷ್ಟರನ್ನು ಅದರೊಳಗಿಂದ ಒದರಿಬಿಡು ಎಂದು ಉದಯಕ್ಕೆ ಅಪ್ಪಣೆ ಕೊಟ್ಟಿಯಾ? ಹೌದು, ದುಷ್ಟರನ್ನು ಒದರಿಬಿಡು ಅಂದರೆ ದೇವರಿಗೆ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ದೇವರು ಆರಿಸಿಕೊಂಡವರಿಗೆ ವಿರುದ್ಧವಾಗಿ ಕಷ್ಟ, ಸಂಕಟ, ದುಃಖ, ಶಿಕ್ಷೆ ಯಾರು ಕೊಡ್ತಾರೋ. ಈಗ ಯೋಬನ 3 ಮಂದಿ ಸ್ನೇಹಿತರಾಗಿದ್ದು ದೇವರು ಯೋಬನನ್ನು ಆರಿಸಿಕೊಂಡು ಯೋಬನು ದೇವರ ಪರವಾಗಿ ನಿಂತ ಮೇಲೆ ಆ ಸ್ನೇಹಿತರು ವಿರೋಧಿಗಳಾಗಿ ಬಂದರು. ಆಗ ಅವರನ್ನು ಕೂಡ ಏನ್ ಮಾಡ್ತಾರೆ ಅಂತ ಉದಯಕ್ಕೆ ಅಪ್ಪಣೆ ಕೊಟ್ಟಿಯೋ ಅಂದ್ರೆ ದುಷ್ಟರನ್ನು ಸಂಹಾರ ಮಾಡ್ತೇನೆ ಅಂತ ನಿನಗೆ ಆಗ್ತದೋ, ನಿನ್ನಿಂದ ಸಾಧ್ಯ ಇದೆಯೋ, ನೀನು ಅಪ್ಪಣೆ ಕೊಟ್ಟಿದ್ದೀಯೋ? ಇಲ್ಲ. ಹಾಗಿದ್ರೆ ಅರ್ಥ, ನನಗೆ ವಿರುದ್ಧವಾದವ್ರನ್ನ, ನಾನು ಆರಿಸಿಕೊಂಡವರಿಗೆ ವಿರುದ್ಧವಾದವ್ರನ್ನ, ಆಗ ಆರಿಸಿಕೊಂಡವರ ಮುಖಾಂತರ ಹೇಳಿದಂಥ ಮಾತುಗಳನ್ನ ಕೇಳದೆ ಹೋದ್ರೆ ಅವರು ದುಷ್ಟರು. ಉದಯ ಕಾಲದಲ್ಲಿ ನಾನು ಅಂಥವ್ರನ್ನು ನಾಶ ಮಾಡ್ತೇನೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ನೋಡಿ, ಬಹಳ ಕಡೆಗೆ ಬೆಳಗಿನ ಜಾವದಲ್ಲಿ ಜಲಪ್ರವಾಹ ಬರೋದು, ಚಂಡಮಾರುತ ಬರೋದು, ಬೆಟ್ಟ ಗುಡ್ಡಗಳು ಜರೋದು, ಸುನಾಮಿ ಬರೋದು ಬೆಳಗಿನ ಜಾವದಲ್ಲಿ. ಯಾಕೆ? ರಾತ್ರಿ ಅವರು ಎಲ್ಲೆಲ್ಲಿಯೋ ಹೋಗಿರ್ತಾರೆ, ತಪ್ಪಿಸ್ಕೊಳ್ಬಹುದು, ಆದ್ರೆ ಬಂದು ಮನೆಯಲ್ಲಿ ಮಲಗಿರ್ತಾರೆ, ನಿದ್ದೆ ಮಾಡಿರ್ತಾರೆ. ಬೆಳಗಿನ ಜಾವ ಒಳ್ಳೆ ನಿದ್ದೆ, ಅವರಿಗೆ ಏನು ಆಗ್ತದೆ ಅಂತಲೇ ಗೊತ್ತಿರೋದಿಲ್ಲ. ಆ ಸಮಯದಲ್ಲಿ ಅಲ್ಲಿ ಚಂಡಮಾರುತ ಇರ್ಬೋದು, ಬಿರುಗಾಳಿ ಇರ್ಬೋದು, ಸುನಾಮಿ ಇರ್ಬೋದು, ಬೆಟ್ಟ ಗುಡ್ಡಗಳು ಜರಿಯೋದು ಇರ್ಬೋದು, ಬೆಂಕಿ ಬೀಳೋದು ಇರ್ಬೋದು. ಇದೆಲ್ಲ ಉದಯ ಕಾಲದಲ್ಲಿ ದುಷ್ಟರನ್ನು ಸಂಹಾರ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಮಹಾಭಾರತದಲ್ಲಿ ಕೂಡ ನೋಡುವಾಗ ಪಾಂಡವರೊಂದಿಗೆ ದೇವರು ಶ್ರೀಕೃಷ್ಣ ಪರಮಾತ್ಮನಿದ್ದು ಕೌರವರನ್ನು ನಾಶ ಮಾಡಿದ್ದು ಕೂಡ ಬೆಳಗಿನ ಜಾವದಲ್ಲಿಯೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಕ್ಕೂ ಕೂಡ ಉದಾಹರಣೆಗೆ ಬೈಬಲಲ್ಲಿ ಕೂಡ ಬಹಳ ಕಡೆಗಿದೆ. ಬೆಳಗಿನ ಜಾವದಲ್ಲಿ ಸಂಪೂರ್ಣ ದುಷ್ಟರು ಸಂಹಾರವಾಗುವುದು, ಶಿಕ್ಷೆ ಅನುಭವಿಸೋದು ಬೆಳಗಿನ ಜಾವದಲ್ಲಿ. ಇದು ಇವತ್ತು ಕೂಡ ನಡೀತಾ ಇದೆ. ಯಾಕೆ? ನೀನಪ್ಪಣೆ ಕೊಟ್ಟಿಯಾ? ಇಲ್ಲ. ಅಂಥವರಿಗೆ ಶಿಕ್ಷೆ ಕೊಡೋನು ನಾನೇ ಅಂತೇಳಿ ಯೋಬನಿಗೆ ದೇವರು ಮತ್ತೆ ಹೇಳ್ತಾ ಇರುವಂತ ಮಾತು.
ಇದು ಇವತ್ತು ನಡೆಯದೆ ಹೋಗಿದೆ, ನಡೆಯುತ್ತಲೇ ಇದೆ. ನಾವೆಲ್ಲ ಇದನ್ನು ಬಹಳ ಚೆನ್ನಾಗಿ ದೇವರಿಂದ ಜ್ಞಾನ ಇದ್ದವರು ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. 14ನೇ ವಚನ, ಮುದ್ರೆ ಒತ್ತಿದ ಜೇಡಿಮಣ್ಣಿನಂತೆ ಬೆಳಗಾಗುವಾಗ ಭೂಮಿಯು ರೂಪ ಕಾಣುವುದು. ಎಲ್ಲಾ ವಸ್ತುಗಳು ಮುಂಗೊಂಡು ಹೂಡಿಕೆಯೋಪಾದಿಯಲ್ಲಿ ಕಾಣಿಸು. ಮುದ್ರೆ ಒತ್ತಿದ ಜೇಡಿಮಣ್ಣಿನಂತೆ ಬೆಳಗಾಗುವ ಭೂಮಿಯು ರೂಪವಾಗುವುದು. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕೈ ನೋಡಿ, ಮುದ್ರೆ ಅಂದರೆ ದೇವರು ಭೂಮಿ ಕೂಡ ಮುದ್ರೆ ಒತ್ತಿದ್ದಾರೆ. ಬೆಳಗಿನ ಸಮಯದಲ್ಲಿ ಮಾತ್ರ ರೂಪವಾಗಬೇಕು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಈಗಾಗಲೇ ನಾವು ಹೇಳಿದಾಗೆ ನೋಹನ ಜಲಪ್ರಳಯ ಕೂಡ ನೋಡಿದಾಗ ಬೆಳಗಿನ ಜಾವದಲ್ಲಿ ಸಂಪೂರ್ಣ ಆಯಿತು. ಆದರೆ ಮತ್ತೆ ಅದು ವಾಪಸ್ ಚಂಡಮಾರುತಗಳು, ಜಲಪ್ರಳಯಗಳು, ನೀರು ಕಡಿಮೆ ಆಗ್ತಾ ಬರೋದು ಯಾವಾಗ? ಬೆಳಗಿನ ಜಾವದಲ್ಲಿ. ಆಗ ಮೊದಲಿದ್ದಕ್ಕಿಂತ ಎಲ್ಲ ಏನು ಮಾಡ್ತದೆ, ಈಗ ನಾವು ಮಲಗುವಾಗ ಬೆಡ್ಶೀಟನ್ನು ಹೊದ್ದಿಕೊಳ್ತೇವೆ. ಆಮೇಲೆ ಯಾವುದು ಬೆಡ್ಶೀಟನ್ನು ಮೇಲೆ ಹೊದ್ದುಕೊಂಡಂಥ ಬೆಡ್ಶೀಟ್ ಇರ್ಬೋದು, ರಗ್ ಇರ್ಬೋದು, ತೆಗೆದ ಮೇಲೆ ಮಾತ್ರ ನಮಗೆ ಮನೆಯ ಒಳಗಡೆ ಎಲ್ಲ ಬೆಳಗಿನ ಜಾವದಲ್ಲಿ ಗೊತ್ತಾಗುವಂಥದ್ದು. ಕತ್ತಲಲ್ಲಿ ನಮಗೆ ಗೊತ್ತಾಗುವುದಿಲ್ಲ. ಅದು ಕಾರ್ಗತ್ತಲಾಗಿರುತ್ತದೆ. ಹಾಗೆ ನಾಶ ಮಾಡೋದು ಕೂಡ ಬೆಳಗಿನ ಜಾವದಲ್ಲಿ ನಾಶವನ್ನು ತರುವುದು. ಆ ನಾಶದಿಂದ ಬಿಡುಗಡೆ ಆಗುವುದು ಕೂಡ ಬೆಳಗಿನ ಜಾವದಲ್ಲಿ. ಇದು ಕೂಡ ನಿನಗೆ ಗೊತ್ತಿದೆಯೋ ಅಂತ ಯೋಬನಲ್ಲಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನು ಕೂಡ ನಾವು ಅನೇಕ ಕಡೆ ನೋಡುವಾಗ ಜಲಪ್ರವಾಹಗಳು, ಚಂಡಮಾರುತಗಳು ಹಿಂದೆ ತಿಳ್ಕೊಂಡಾಗೆ ಬರೋದೆಲ್ಲ ಬೆಳಗಿನ ಜಾವ. ಏನಿದ್ರು ರಾತ್ರಿ 12 ಗಂಟೆ ಕಳೆದ ಮೇಲೆ ಬೆಳಗಿನ ಜಾವದಲ್ಲಿ ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ರಾತ್ರಿ ಬಹಳ ಚೆನ್ನಾಗಿತ್ತಪ್ಪ, ಏನು ತೊಂದರೆ ಆಗಲಿಲ್ಲ, ಅವನು ಹಾಗೆ ಇದ್ದ, ಹೀಗಿದ್ದ, ಅಷ್ಟು ಚೆನ್ನಾಗಿದ್ರು, ಇಷ್ಟು ಚೆನ್ನಾಗಿದ್ರು, ಬೆಳಗಾಗೊತ್ತಿಗೆ ಹೀಗೆ ಆಯ್ತಲ್ಲಪ್ಪ ಅಂತ. ಅನೇಕರು ಒಂದೊಂದು ಮನೆಯ ವಿಷಯದಲ್ಲಿ, ಒಬ್ಬೊಬ್ಬರು ಸತ್ತ ವಿಷಯದಲ್ಲಿ, ಒಂದೊಂದು ಚಂಡಮಾರುತಗಳು, ಒಂದೊಂದು ನಾಶಗಳು, ಒಂದೊಂದು ಕೊಲೆಯಾಗುವಂಥ ವಿಷಯದಲ್ಲಿ ಎಲ್ಲವನ್ನು ನಾವು ಇದನ್ನು ತಿಳಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರ. ಹಾಗೆ ಪ್ರತಿಯೊಂದು ದೇವರಿಂದಲೇ ಬರುವಂಥದ್ದು. 15ನೇ ವಚನ, ಮತ್ತು ದುಷ್ಟರಿಗೆ ಬೆಳಕಿಲ್ಲವಾಗುವುದು, ಎತ್ತಿದ ಕೈ ಮುರಿಯುವರು. ನೋಡಿ, ದುಷ್ಟರಿಗೆ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸ್ತಾರೆ. ಮತ್ತು ಅವರು ವಿರೋಧಿಗಳಾಗಿ ಬಂದರೆ ಅವರಿಗೆ ಬೆಳಕೇ ಇಲ್ಲ. ಕತ್ತಲಲ್ಲಿ ತಡವರಿಸಿದ ಹಾಗೆ ಕಣ್ಣು ಕಾಣದವರಾಗಿ ಇರ್ತಾರೆ. ಶಾಂತಿ ಸಮಾಧಾನ ಜೀವಮಾನಕ್ಕೂ ಯಾವುದು ಇರೋದಿಲ್ಲ. ಅವರಿಗೆ ಒಳ್ಳೆ ರೀತಿಯಲ್ಲಿ ಜೀವಿಸಕ್ಕೆ ಆಗುವುದೇ ಇಲ್ಲ. ತಿನ್ನಕ್ಕಿಲ್ಲದಾಗ್ಬೋದು, ಬಟ್ಟೆಗಿಲ್ಲದಾಗ್ಬೋದು, ಕಾಯಿಲೆ ಕಸದಲ್ಲಿ ಮುಳುಗಿದವರು ಆಗ್ಬೋದು. ನಾನಾ ಥರದಲ್ಲಿ ಶಿಕ್ಷೆ. ಎತ್ತಿದ ಕೈ ಮುರಿಯುವುದು. ದೇವರ ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ದುಷ್ಟರಿಗೆ ಏನಾಗ್ತದೆ, ಇನ್ನೊಬ್ಬರಿಗೆ ಕೈ ಎತ್ತಕ್ಕೆ ಹೋದರೂ ಕೂಡ ಆ ಕೈಯನ್ನ ಯಾರು ಹಿಂಸೆಯನ್ನು ಅನುಭವಿಸ್ತಾರೆ ಅವರ ಮುಖಾಂತರ ದೇವರು ನಿಂತು ದುಷ್ಟರು ಕೈ ಎತ್ತಿದ್ರೆ ಕೈ ಒಂದಲ್ಲ ಒಂದು ರೀತಿ ಮುರಿಯಲ್ಪಡುತ್ತದೆ. ಅನೇಕರಿಗೆ ಹೊಡಿತಾರೆ. ಮತ್ತೊಂದು ದಿವಸ ಕೈ ಮುರಿಕೊಂಡು, ಬಟ್ಟೆ ಸುತ್ತಕೊಂಡು, ಕೈ ಕಟ್ಟು ಮಾಡಿಕೊಂಡು ಏನೋ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಬೀಳ್ತಾ ಇರ್ತಾರೆ. ಇದು ದುಷ್ಟರಿಗೆ ಬರುವಂತ ಕೇಡು. ಒಂದು ರೌಡಿ ಅನೇಕರನ್ನು ಕೊಲ್ತಾನೆ, ಮತ್ತೊಂದು ದಿವಸ ಅವನು ಹೆಣವಾಗಿ ರೋಡಲ್ಲಿ ಬೀಳ್ತಾನೆ, ಅವನ ಕೈಯನ್ನು ಮುರಿದು ಬೀಳ್ತಾರೆ. ಹೀಗೆ ದುಷ್ಟರಿಗೆ ಖಂಡಿತವಾಗಿ ದೇವರಿಂದ ಸಹಾಯ ಇಲ್ಲವೇ ಇಲ್ಲ. ದುಷ್ಟರಿಗೆ ಬರುವ ಶಿಕ್ಷೆಯನ್ನು ಕೂಡ ಯಾರಂಥ ಶಿಕ್ಷೆ ಕೂಡ ಯಾರಿಂದ ಬರ್ತದೆ? ದೇವರಿಂದಲೇ ಬರ್ತದೆ. ಇದು ಯೋಬನಿಗೆ ತಿಳಿಸಿದಂಥದ್ದು. ನಿನ್ನ ದುಷ್ಟರಿಗೂ ಇದೇ ರೀತಿ ಬರ್ತದೆ ಅಂತ. ಹಾಗೆ ದೇವರು ಆದುಕೊಂಡವರಿಗೆ ಇವತ್ತು ದುಷ್ಟರು ನಾನಾ ಥರದ ಹಿಂಸೆಯನ್ನು ಕೊಡುವಾಗ ಅವರಿಗೆ ಬರುವ ಶಿಕ್ಷೆ ದೇವರಿಂದಲೇ. ಇದು ನನ್ನ ಜೀವಿತದಲ್ಲಿ ಕಣ್ಣಾರೆ ಕಂಡಿದ್ದೀನಿ, ಕಿವಿಯಾರೆ ಕೇಳಿದ್ದೀನಿ, ಈಗಲೂ ನಡೆಯುತ್ತಲೇ ಇದೆ, ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರಿ ನೀವು ತಿಳಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಯಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಎಲ್ಲ ರೀತಿಯಲ್ಲೂ ಆಶೀರ್ವದಿಸಲಿ. ಆಮೇನ್.